ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಇವತ್ತಿನ ದಿನ 5 ಮೇ 2026ರಂದು ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಕಾರ್ಯಕ್ರಮ ಸರಣಿ 48ನೇ ದಿನಕ್ಕೆ ಕಾಲಿಟ್ಟಿದೆ. ನಿಮ್ಮೆಲ್ಲರಿಗೂ ಸಹ ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತು 48ನೇ ದಿನ 48ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡಲಿದ್ದೇನೆ. ಶ್ರೀ ಗಣಪತಿ ಹೆಗಡೆ ಮೂಡ್ಕಣಿ ಅವರು ಬರೆದಂತಹ ಜಗದೊಡೆಯ ಮಕ್ಕಳ ನಾಟಕಗಳ ಪರಿಚಯವನ್ನ ಇವತ್ತು ನಿಮಗೆ ನಾನು ಮಾಡಲಿದ್ದೇನೆ. ಕ್ರಿಯಾಶೀಲತೆ ಹಾಗೂ ಸೃಜನಶೀಲವಾಗಿರುವಂತಹ ಗಣಪತಿ ಹೆಗಡೆಯವರು ಮಕ್ಕಳ ನಡುವೆ ಸಮಯವನ್ನು ಕಳೆಯುವ ಜೊತೆಗೆ ಮಕ್ಕಳಿಗೆ ಸೃಜನಶೀಲ ಚಟುವಟಿಕೆಗಳ ಮೂಲಕ ತಮ್ಮದೇ ಆದ ಹೆಸರನ್ನ ಹೊಂದಿದ್ದಾರೆ. ಮಕ್ಕಳಿಗೆ ನಾಟಕಗಳನ್ನು ಬರೆದು ಮಕ್ಕಳಿಂದ ನಾಟಕವನ್ನು ಆಡಿಸಿರುವಂತಹ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಅವರು ಬರೆದಿರುವಂತಹ ಜಗದೊಡೆಯ ನಾಟಕ ಸಂಕಲನದ ಪರಿಚಯವನ್ನು ಇವತ್ತು ಮಾಡಲಿದ್ದೇನೆ. ಈ ಕೃತಿಯನ್ನ ಪ್ರೇಮ ಪ್ರಕಾಶನ ಮೈಸೂರವರು ಪ್ರಕಟಿಸಿದ್ದಾರೆ. ಜಗದೊಡೆಯ ಹಾಗೂ ಇತರ ಮಕ್ಕಳ ನಾಟಕಗಳು ಈ ಕೃತಿಯ 2021ರಲ್ಲಿ ಪ್ರಕಟವಾಗಿದ್ದು 100 ರೂಪಾಯಿ ಬೆಲೆಯನ್ನ ಒಳಗೊಂಡಿದೆ. ಈ ಮುಖಪುಟ ವಿನ್ಯಾಸವನ್ನ ಮಹಂತಯ್ಯ ಕುಲಕರ್ಣಿ ಅವರು ಮಾಡಿದ್ದಾರೆ. ಹಾಗೆ 100 ಪುಟಗಳನ್ನ ಈ ಕೃತಿ ಒಳಗೊಂಡಿದೆ. ಈ ಕೃತಿಗೆ ಮುನ್ನುಡಿಯನ್ನ ಡಾಕ್ಟರ್ ಶ್ರೀಪಾದ್ ಭಟ್ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಇದರಲ್ಲಿ ಒಟ್ಟು 4 ನಾಟಕಗಳಿವೆ. ಜಗದೊಡೆಯ, ಗೊಂಬೆಯಾಟ, ಬಿಲ್ ಹಾಗೂ ನಮ್ಮೂರು ಅನ್ನುವಂಥ 4 ನಾಟಕಗಳು, 4 ಸಹ ವಿಭಿನ್ನ ವಿಷಯ ವಸ್ತುಗಳನ್ನ ಒಳಗೊಂಡಂತ 4 ನಾಟಕಗಳನ್ನ ಒಳಗೊಂಡಿದೆ. ಹಾಗೂ ಇಲ್ಲಿ ಲೇಖಕರು ಬರವಣಿಗೆ ಶೈಲಿಯ ಜೊತೆಗೆ ಬರವಣಿಗೆಯನ್ನ ಮಕ್ಕಳು ತಮ್ಮ ಶಾಲಾ ತರಗತಿಯ ಕೋಣೆಯಲ್ಲಿ ಈ ನಾಟಕಗಳನ್ನು ಅಭಿನಯಿಸುವ ನಿಟ್ಟಿನಲ್ಲಿ ನಾಟಕಗಳ ರಚನೆಯಾಗಿದೆ. ಜಗದೊಡೆಯ ಅನ್ನುವಂತ ಒಂದು ನಾಟಕದಲ್ಲಿ ರೈತ, ಯುವಕ, ತಾತ ಹಾಗೂ ಅಕ್ಕಂದಿರು, 4 ಜನ ಅಕ್ಕಂದಿರು ಹಾಗೂ ಅಯ್ಯ ಮತ್ತೊಂದು ಯುವತಿ, ಇಷ್ಟು ಪಾತ್ರಗಳು ಜಗದೊಡೆಯ ನಾಟಕದಲ್ಲಿ ಬರುವಂತ ಪಾತ್ರಗಳು. ಈ ಜಗದೊಡೆಯ ನಾಟಕದಲ್ಲಿ ನಾವು ಯಾವ ರೀತಿ ಈಗ ವ್ಯವಸಾಯದಲ್ಲಿ ಕೂಲಿ ಕಾರ್ಮಿಕರನ್ನ ತೆಗೆದು ಅವುಗಳ ಸ್ಥಳದಲ್ಲಿ ಯಂತ್ರಗಳನ್ನ ನಾವು ಅವಲಂಬಿಸಿರುವುದು ಹಾಗೂ ಯಂತ್ರಗಳನ್ನ ತಂದಿರುವುದರ ಪರಿಣಾಮವಾಗಿ ಜನ ನಿರುದ್ಯೋಗಿಗಳಾಗಿರುವಂಥದ್ದು, ಈ ಎಲ್ಲ ವಸ್ತು ವಿಷಯ ಇಟ್ಕೊಂಡು ಜಗದೊಡೆಯ ನಾಟಕ ಒಳಗೊಂಡಿದೆ. ಅದು ರೈತ ಹೋಗುವಂತ ಸನ್ನಿವೇಶದಲ್ಲಿ ತಾತ ಮಗನಿಗೆ ಹೇಳುವಂಥದ್ದು, ಯಂತ್ರಗಳಿಂದಾಗಿ ಬೇಸತ್ತು ಕೆಲಸ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಯಂತ್ರಗಳು ಮನುಷ್ಯನ ಕೆಲಸಗಳನ್ನ ಯಾವ ರೀತಿ ಕಿತ್ಕೊಳ್ತಾ ಇವೆ ಹಾಗೂ ಯಂತ್ರಗಳಿಂದ ಭೂಮಿಯ ಫಲವತ್ತತೆ ಯಾವ ರೀತಿ ನಾಶ ಆಗ್ತಾ ಇದೆ ಅನ್ನುವಂಥದ್ದು. ಇಳೆಯು ಬರಡಾಗುವುದಿಲ್ಲಿ, ಮುಗಿಲ ದಾರಿಯು ಕಾಣುವುದೊಮ್ಮೊಮ್ಮೆ, ಧರೆಯ ಕಾಣದಂತಾಗುವುದು ಜಲಧಾರೆ ತುಂಬಿ ಇನ್ನೊಮ್ಮೆ, ಕೈಯಲ್ಲಿ ಬೆಲೆ ಇರಲು ಕೇಳುವವರಾರಿಲ್ಲ, ಬೆಳೆ ಮುಗಿಲು ಮುಟ್ಟಿರಲು ನಮ್ಮಲ್ಲಿ ಬೆಳೆ ಇಲ್ಲ, ನಾವು ಬೆವರು ಸುರಿಸಿ ಬೆಳೆದಂತ ಬೆಳೆಗಳಿಗೆ ಬೆಳೆಯ ಕಟ್ಟುವನ್ಯಾರು ಮಾರುಕಟ್ಟೆಯ ಭೂಪ. ಇಲ್ಲಿ ರೈತನ ಸಮಸ್ಯೆ ಕುರಿತಾಗಿ ನಾಟಕ ಇದೆ ಜಗದೊಡೆಯನಂಥದ್ದು. ಅಂದ್ರೆ ಭೂಮಿ ಬರಡಾಗ್ತಾ ಇದೆ ಹಾಗೂ ಒಮ್ಮೊಮ್ಮೆ ಮಳೆ ಫುಲ್ಲು ಬಂದು ನೆರಾವಳಿ ಆಗುತ್ತೆ. ಒಂದೊಂದ್ಸಲ ಮಳೆನೇ ಬರೋದಿಲ್ಲ. ಇನ್ನು ನಮ್ ತಲೆ ಬೆಳೆ ಇರುತ್ತದೆ, ಅದಕ್ಕೆ ಸರಿಯಾದಂತಹ ಬೆಲೆ ಇರಲ್ಲ. ಇನ್ನು ಅದಕ್ಕೆ ಬೆಳೆಗೆ ಸರಿಯಾದಂತ ಬೆಲೆ ಇದ್ದಾಗ ನಮ್ಮ ಹತ್ರನ ಆ ವರ್ಷನ ಒಟ್ಟ ಬೆಳೆನೇ ಬೆಳೆದಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನೊಗವನ್ನು ಹಿಡಿಯುವುದೆಲ್ಲಿ ಹಾಗೂ ನಗೆ ಎಲ್ಲಿದೆ ಬಾಳಿನಲ್ಲಿ ಅಂತ. ಅಂದ್ರೆ ನೊಗವನ್ನು ಹಿಡ್ಕೊಂಡು ನಾವ್ ಎಲ್ಲಿ ವ್ಯವಸಾಯ ಮಾಡಕ್ಕಾಗತ್ತೆ? ಈ ವ್ಯವಸಾಯ ನಂಬಿಕೊಂಡು ನಮಗೆ ನಗು ಎಲ್ಲಿದೆ? ನಗುನೇ ಮಾಯ ಆಗಿದೆ ಅನ್ನೋಂತ ರೈತ ಹೇಳುವಂಥದ್ದು ತಾತನಿಗೆ. ಈ ಬದುಕು ಸಾಕಾಯಿತು, ಹೊಸ ಬದುಕು ಲೇಸಾಯಿತು, ಎಲ್ಲರೂ ಹೊರಟಿಹರು ಪಟ್ಟಣದ ಕಡೆಗೆ, ನೀನೊಬ್ಬನೇ ಉಳಿವೆ ಇಲ್ಲಿ ಕೊನೆಯ ತನಕ, ಬರುವುದಾದರೆ ಬಾ ನನ್ನ ಜೊತೆಗೆ. ಆ ರೈತನಿಗೆ ತಾತ ಹೇಳ್ತಾನೆ. 3ನೇ ತಲೆಮಾರಿನ
ತಾತ ಮಗನ ರೈತನಿಗೆ ಹೇಳ್ತಾನ, ಯಾಕಂದ್ರೆ ಅವನು ಬಹಳಷ್ಟು ಅಪಾರ ಜೀವನ ಅನುಭವವಿರುವಂತ ತಾತ ಅವನೇ ಕೃಷಿಯಿಂದ ವಿಮುಖನಾಗಿ ಪಟ್ಟಣದ ಕಡೆಗೆ ಕೂಲಿ ಕಾರ್ಮಿಕನಾಗಿ ಹೋಗುವಂತ ಸನ್ನಿವೇಶ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಮಳೆ ಬಾರದೇ ಇರುವುದು, ಬೆಳೆಗೆ ತಕ್ಕಂತ ಬೆಲೆ ಇರದೇ ಇರುವುದು, ಈ ಆಗಲೇ ಕೃಷಿಗೆ ಯಂತ್ರೋಪಕರಣಗಳಿಗೆ ಅತಿಯಾದ ಬೆಲೆಯನ್ನು ಕೊಟ್ಟು ಅವುಗಳಿಂದ ಕೆಲಸ ಮಾಡಿಸಕ್ ಆಗದೆ ಇರುವಂತದ್ದು, ಸಣ್ಣ ಹಿಡುವಳಿದಾರರಿಗೆ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಅವರು ಕೃಷಿಯಿಂದ ವಿಮುಖರಾಗಿ ಪಟ್ಟಣದ ಕಡೆ ಕೂಲಿ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ರೈತನಿಗೆ ತಾತ ಹೇಳ್ತಾನ, ಬರೋಂಗಿದ್ರೆ ಬಂದ್ಬಿಡು, ಎಲ್ಲರೂ ಪಟ್ಟಣಕ್ಕೆ ಹೋಗ್ತಾ ಇದಾರೆ ದುಡಿಯಕ, ನೀನೊಬ್ಬನೇ ವ್ಯವಸಾಯ ನಚ್ಕೊಂಡ್ ಏನ್ ಮಾಡ್ತಿ ಬಾ ಅಂತ ಹೇಳ್ತಾನ. ಅವಾಗ ರೈತ ಹೇಳ್ತಾನ, ಅಣ್ಣ ಕೊಡುವ ಮಣ್ಣಿನಲು ನೆಲೆಯಿಲ್ಲ ಎಂದುಳಿಯೆ, ನಿನ್ನ ಮಂತು ಬೊಬ್ಬಿಯ ನಾನೆಂದು ಹೇಳಲೆ, ಬದುಕುಳಿವೆ ಒಟ್ಟಿಗೆ ಅನ್ನವಲ್ಲದೆ ಅನವ ತಿನ್ನುವಿರೇನು. ರೈತ ಹೇಳ್ತಾನ ತಾತಗ್, ಮತ್ತೆ ನೀವು ಇಷ್ಟೆಲ್ಲ ಬೇಜಾರ್ ಮಾಡ್ಕೊಂಡು ಹೋದ್ರೆ ನಾಳೆ ನಿಮಗೆ ತಿನ್ನಕ್ ಅನ್ನ ಬೇಕಲ್ಲ, ಈ ತಿನ್ನುವ ಅನ್ನ ಊಟಕ್ಕೆ ಬೇಕಾಯ್ತಂತ ಅನ್ನವನ್ನ ತಯಾರು ಮಾಡೋರು ಯಾರು? ನಾವು ಬೆಳೆದ್ರೆ ನಿಮಗೆ ಊಟಕ್ಕೆ ಸಿಗುತ್ತ, ಹಂಗಾಗಿ ನೀವೆಲ್ಲರೂ ಅಷ್ಟು ಬೇಜಾರಾಗಿ ಹೋದ್ರೆ ಹಂಗ, ಬೆಳೆ ಬೆಳೆಯೋರು ಯಾರು ಅನ್ನುವಂಥದ್ದು. ಯಂತ್ರಗಳೆಲ್ಲವೂ ಕೆಲಸ ಮಾಡುವಂತೆ, ಹಗಲಿರುವುದು ದಿನವೆಲ್ಲ ಜಾತ್ರೆಯಂತೆ, ಬೀದಿಗಳು ಕತ್ತಲೆಯ ಕಂಡಿಲ್ಲವಂತೆ, ಆ ಸುಖ ಆ ಸಂತೋಷ ನೆನೆಸಿಕೊಂಡರೆ. ಅವಾಗ ಅಕ್ಕನವ್ರು ಬರ್ತಾರ, 4 ಜನ ಅಕ್ಕನವ್ರು ಹೇಳ್ತಿರ್ತಾರ ಮಹಿಮೆಯನ್ನು. ಯಂತ್ರಗಳು ಒಟ್ಟ ಕೆಲಸವನ್ನೆಲ್ಲ ಯಂತ್ರಗಳೇ ಮಾಡ್ತಾವ, ಆಮೇಲೆ ಹಗಲಿನಲ್ಲೂ ಕೆಲಸ ಮಾಡ್ತಾವ, ರಾತ್ರಿಯಲ್ಲಿನೂ ಕೆಲಸ ಮಾಡ್ತಾವ. ಇನ್ನು ಪಟ್ಟಣದಾಗ ಕತ್ತಲೆನೇ ಕಾಣೋದಿಲ್ಲ, ಅಷ್ಟು ಬೆಳಕಿರ್ತತೆ, ದೀಪಗಳಿರ್ತಾವ. ಇಲ್ಲಿ ನಾವು ಒಂದು ಮಾರ್ಮಿಕವಾಗಿ ಅಂದ್ರೆ ಬೆಳಗ್ಗೆ ಕತ್ತಲೆ ಕಂಡಿಲ್ಲ ಅಂದ್ರೆ ಅಷ್ಟು ನಿರಂತರವಾಗಿ ದುಡಿತಾ ಇದ್ದಾರೆ ಮಂದಿಯಲ್ಲಿ, ಯಂತ್ರಗಳು ಅಷ್ಟು ಕೆಲಸ ಮಾಡ್ತಿದಾವ. ನಾವು ಅದನ್ನ ಸಂತೋಷವನ್ನ ಕಣ್ತುಂಬ್ಕೋಬೇಕು ಅಂತ ಅಕ್ಕನವ್ರು ಅಂತಾರ. ಅವಾಗಂತ ನಾವು, ನೀನಿಲ್ಲಿ ಹೇಳಿ ಉಪವೇಗವೇನು ಕಂಡಿಲ್ಲ, ಆ ಕನಸ ನೀವಿನ್ನು. ಅವಾಗ ಅಕ್ಕ, ನೀನೇನು ಎಷ್ಟು ಕನಸು ಕಾಣ್ತಾ ಇದೀ ಬೆಳೆ ಬೆಳಿಬೇಕು ಅಂತೇಳಿ, ಅದರಿಂದ ಅದ್ರ ಉಪಯೋಗ ಏನಿಲ್ಲ, ನೀ ಬಂದ್ಬಿಡು ಅಂತ ಹೇಳ್ತಾನ. ಆದ್ರೆ ರೈತ ಒಂದು ಭರವಸೆ, ದೂರದ ಕನಸು ಹೊತ್ತುವ ಸಾಗುವ ಜನಕ್ಕೆಲ್ಲ ಅನ್ನಕ್ಕಾಗಿ ನನ್ನಲ್ಲಿಯೇ ಬರುವರೆಂಬ ಭರವಸೆ, ನಗುವ ನಂಬಿದವನಿಗೆ ನಗ ಇಲ್ಲ ಬಾಳಿನಲ್ಲಿ, ಎಂದ ಬಗೆ ನೊಗವೇ ಜಗದ ಉಸಿರು, ತೋರಿಸುವೆನೆಂಬ ಭರವಸೆ, ಕಿತ್ತು ತಿನ್ನುವನವರ ನಡುವೆ ತಿನ್ನುವನೆಂಬ ಭರವಸೆ, ಯಾರೇನೇ ಅಂದರು ಏನೇ ಅಂದರು ಈ ಭೂದೇವಿ ನಂಬಿದವರ ಕೈ ಬಿಡಲಾರಲೆಂಬ ಭರವಸೆ. ರೈತನ ಇಂದಿನ ಜೀವನವನ್ನ, ವಾಸ್ತವವಾದಂತ ಜೀವನವನ್ನ ಇಲ್ಲಿ ಸೆರೆ ಹಿಡುವಂತ ಪ್ರಯತ್ನವನ್ನು ಲೇಖಕರು ಈ ನಾಟಕದಲ್ಲಿ ಮಾಡಿದ್ದಾರೆ. ಅಂದ್ರೆ ರೈತ ಬದುಕ್ತಾ ಇರೋದೇ ಈಗ ಭರವಸೆಯ ಮೇಲೆ. ಎಂತೆಂತ ಭರವಸೆ, ದೂರದ ಕನಸು. ಈಗ ಏನು ನೀವೆಲ್ಲ ಕನಸು ಹೊತ್ಕೊಂಡು ಪಟ್ಟಣಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ಹೋಗುವಂತ ಜನಕ್ಕೆಲ್ಲ ಊಟ ಬೇಕಲ್ಲ, ನಿಮಗೆ ಊಟ ಬೇಕಂದ್ರೆ ನಾಳೆ ನೀವೆಲ್ಲರೂ ನನ್ನ ಹತ್ರನೇ ಬರ್ತೀರೇನೋ ಅಂತ ಭರವಸೆ ನನಗಿದೆ. ಹಾಗೆ ನೊಗವ ನಂಬಿದವನಿಗೆ ನಗೆ ಇಲ್ಲ ಅಂತ ಅಂತಿರಲ್ಲ ನೀವೆಲ್ಲ, ಮುಂದೊಂದಿನ ನಗೆ ತೋರಿಸ್ತೀನಿ ನಾನು, ಅದಕ್ಕೆ ನೀವೆಲ್ಲರೂ ಬರ್ತೀರನ ಅಂತ ಭರವಸೆ ನನ್ನಲ್ಲಿದೆ. ಹಾಗೆ ನೊಗವೇ ಜಗದ ಉಸಿರು, ಈ ನೇಗಿಲೇನಿದೆ ಅಲ್ಲ, ನೇಗಿಲೇನೆ ಜಗಕ್ಕೆ ಉಸಿರು, ಅದನ್ನ ತೋರಿಸುವಂತ ಭರವಸೆ ನನಗಿದೆ. ಕಿತ್ತು ತಿಂತಿದ್ದರ ಮಂದಿ ಅವರಿಗೆ ನಾನು ತುತ್ತು ಕೊಡುವೆನೆಂಬ ಭರವಸೆ ನನಗಿದೆ. ಯಾರೇನೇ ಅಂದರೆ, ಎಷ್ಟೇ ಜನ ನಿಂದಿಸ್ಲಿ, ಎಷ್ಟೇ ಜನ ಅಪಹಾಸ್ಯ ಮಾಡ್ಲಿ, ಎಷ್ಟೇ ಜನ ನೀವು ನನಗೆ ನಗೆ ಪಟ್ಟಲಿಕ್ಕೆ ಗುರಿಯಾದ್ರೂ ಸಹ ನಾನು ನಂಬಿದಂತ ಭೂದೇವಿ ನನ್ನ ಕೈ ಬಿಡಲ್ಲ, ನನ್ನ ಕೈ ಹಿಡದೆ ಹಿಡಿತಾಳ ಅನ್ನುವಂಥ ಭರವಸೆ ನನಗಿದೆ ಅನ್ನುವಂಥದ್ದು ಹೇಳುವುದರ ಮೂಲಕ ಜಗದೊಡೆಯ ನಾನು ಜಗದೊಡೆಯ ನಾನು ಅಂತೇಳಿ ರೈತ ಹೇಳ್ತಾನ. ಯಾಕಂದ್ರೆ ನಿಮಗೆಲ್ಲ ಊಟ ಕೊಡುವಂತವನು ನಾನು, ಹಾಗಾಗಿ ಜಗದೊಡೆಯ ನಾನು, ನನ್ನಲ್ಲಿ ಭರವಸೆ ಇದೆ ಅನ್ನೋದ್ರೊಂದಿಗೆ 1ನೇ ನಾಟಕ ಮುಗಿತದೆ. ಇನ್ನು ಗೊಂಬೆ ಆಟ ಅನ್ನುವಂಥದ್ದು, ಗೊಂಬೆ ಆಟ ಅನ್ನುವಂಥ 2ನೇ ನಾಟಕದಲ್ಲಿ ಗೊಂಬೆ ಇರ್ತದೆ. 8 ರಿಂದ 12 ವರ್ಷದ ಹುಡುಗಿಯಕ್ಕೆ, ಹಾಗೆ ಅಮ್ಮ ಅಪ್ಪ ಸೂತ್ರಧಾರ, ಆಮೇಲೆ ಗೊಂಬೆ ನೃತ್ಯ ಮಾಡುವವರು 4 ಮಂದಿ ಮನೆ ಒಳಗೆ. ಇಲ್ಲಿ ಈ ನಾಟಕದಲ್ಲಿ ನಾವು ಹುಡುಗಿ ಗೊಂಬೆ ಜೋಡಿ ಆಟ ಆಡ್ತಿರ್ತಾಳೆ. ಆಮೇಲೆ ಇಲ್ಲಿ ನಾವು ಮಕ್ಕಳಲ್ಲಿ ಪ್ರೀತಿ ಹಸಿವನ್ನ ಕಾಣ್ತೀವಿ. ಪ್ರೀತಿ ಹಸಿವು ಅಂದ್ರೆ ತಂದೆ ತಾಯಿ ಜೊತೆಗೆ ನಮ್ ಜೊತೆಗಿರಬೇಕು ಅನ್ನುವಂತ, ತಂದೆ ತಾಯಿಗಳು ನಮ್ ಜೊತೆ ಸಮಯವನ್ನ ಕಳಿಬೇಕು, ನಮಗೆ ಪ್ರೀತಿಯನ್ನ ಕೊಡಬೇಕು, ನಮ್ಮನ್ನ ಪ್ರೀತಿಯಿಂದ ಮುದ್ದಿಸ್ಬೇಕು ಅಂತ ಮಕ್ಕಳು ಆಸೆ ಪಡ್ತವೆ. ಆದರೆ ಇಂದಿನ ಕೈಗಾರೀಕರಣ, ಸಂಸ್ಕೃತೀಕರಣ, ನಗರೀಕರಣ ಸಂಸ್ಕೃತಿಯಲ್ಲಿ ತಂದೆ ತಾಯಿಗಳು ಇಬ್ರು ಸಹ ಮಕ್ಕಳಿಂದ ಪ್ರೀತಿಯಿಂದ ದೂರ ಆಗ್ತಿದಾರೆ. ಮಕ್ಕಳ ಪ್ರೀತಿಯಿಂದ ತಂದೆ ತಾಯಿಗಳು ದೂರ ಆಗೋದ್ರ ಜೊತೆಗೆ
ಆ ತಂದೆ ತಾಯಿಗಳ ಪ್ರೀತಿಯಿಂದನೂ ಸಹ ಮಕ್ಕಳು ದೂರ ಆಗ್ತಿರುವಂತ ಸನ್ನಿವೇಶವನ್ನ ಈ ನಾಟಕದಲ್ಲಿ ದಾಖಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದ್ರೆ ತಂದೆ ತಾಯಿಗಳು ಬೆಳಗ್ಗೆ ಬಿಟ್ಟವರು ಮನೆ ಬಿಟ್ಟವರು ಸಂಜೆ ತಡರಾತ್ರಿ ಒಳಗ ಮನೆಗೆ ಬರುವಂತದ್ದು, ಆ ಸಂದರ್ಭದಲ್ಲಿ ಆ ಮಕ್ಕಳನ್ನ ಬೇರೆಯವರು ನೋಡ್ಕೊಳ್ಳುವಂಥದ್ದು, ಅವರಿಗೆ ನಾವು ಪ್ರೀತಿಯನ್ನು ಕೊಡದೆ ಆಗ್ತಿರುವಂತ ಇಂದಿನ ಸಂದರ್ಭದ ಕುರಿತಾಗಿರುವಂತ ಒಂದು ನಾಟಕ ಇದರಲ್ಲಿದೆ. ಉಲಿರಾಯ ಉಲಿರಾಯ ಪುಣ್ಯ ಕೋಟಿಯ ಇಡಿಯಲೆಂದು ಬೆಟ್ಟದಲ್ಲಿ ನೀ ಅಡಿಗೆ ನಿಂದೆ, ಪುಣ್ಯ ಕೋಟಿಯು ಬರಲು ಮುಂದೆ ಹಿಡಿದು ತಿನ್ನುವನೆಂದು ಬಂದೆ, ಕಂದನಿರುವನು ದೊಡ್ಡಿಯೊಳಗೆ ಮಳೆ ಉಣಿಸಿ ಬರುವೆನೆಂದು ಕರುಣೆ ಉಕ್ಕಿತೆ ಕ್ರೂರಿ ನಿನಗೆ ಅನುವು ಮಾಡಿದೆ ಹೋಗಿ ಬರಲು, ಅಮ್ಮ ನೀನು ಹೋಗಲೇಕೆ ನನ್ನ ತಬ್ಬಲಿ ಮಾಡಲೇಕೆ, ಯಾರ ಮಡಿಲಲ್ಲಿ ಮಲಗಲಮ್ಮ ಯಾರ ಕೂಡಿ ಬದುಕಲಮ್ಮ. ಈ ಪುಣ್ಯಕೋಟೆ ಹಾಡನ್ನ ಇಲ್ಲಿ ಬಳಸಿಕೊಂಡಿದ್ದಾರೆ ಲೇಖಕರು. ಪುಣ್ಯಕೋಟೆ ಹಾಡಿನ ಜೊತೆಗೆ ಆ ಹಾಡನ್ನ ಕೇಳದ ಗುಟ್ಲೇನೆ ಆಕೆ ಗೊಂಬೆ ಚಿಟಾರ್ನ ಚೀರಕ್ಕೆ ಅಂತ ಎದ್ದೇಳ್ತಾಳ. ಯಾಕಂದ್ರೆ ಗೊಂಬೆ ಆಕೆ ಅದು ಹತ್ಗುಟ್ಲೆ ಗೊಂಬೆ ಎಲ್ಲೆದಿ ಅಂತೇಳಿ ಅವ್ರ ಅಮ್ಮ ಬರ್ತಾಳ. ಅಮ್ಮ ನನಗೆ ಗೊಂಬೆ ಆಟ ಆಡೋಣ ಬಾರಮ್ಮ ಅಂತ ಕರಿತಾಳ. ಅವಾಗ ಮಗುಗೆ ಹೇಳ್ತಾಳ ಆಟ ಆಡಕ್ ಬಂದಾಗ ತಾಯಿ ಆಟಕ್ಕೆ ಹೋಗಲ್ಲ. ಯಾಕಂದ್ರೆ ಕೆಲಸಗಳು ಅಡಿಗೆ ಕೆಲಸ ಮನೆ ಕೆಲಸ ಬಾಳ ಇರ್ತಾವ. ಅಯ್ಯೋ ನೀನೇ ಅಡಿಕೆಮ್ಮ ನನ್ ಕೈ ತುಂಬಾ ಕೆಲ್ಸ ಅದಾವ ಅಂತ ಹೇಳ್ತಾಳ. ಅವಾಗ ಆಕಿ ಒಂದು ಬೆಕ್ಕು ಒಂದು ರೊಟ್ಟಿನ ಕಚ್ಕೊಂಡು ಬಂತಂತೆ, ಮ್ಯಾವ್ ಮ್ಯಾವ್. ಇನ್ನೊಂದು ಬೆಕ್ಕು ನೋಡಿ ಕಿತ್ಕೊಳಕ್ ಬಂತು, ಮ್ಯಾವ್ ಮ್ಯಾವ್. ಗೊಂಬೆ ತಾನೇ ಆಟ ಆಡ್ತಾಳ. ಆದರೆ ಒಂದು ನ್ಯಾಯ ಹೇಳುವಂತದ್ದು, ಇಬ್ಬರು ಬೆಕ್ಕುಗಳ ಜಗಳ ಆಡಿದಾಗ ಒಂದು ಕೋತಿ ಹೋಗುತ್ತಾ, ಕೋತಿ ಈ ಕಡೆ ಒಂದು ತಕ್ಕಡಿ ಒಳಗ ಈ ಕಡೆ ರೊಟ್ಟಿ ಈ ಕಡೆ ಒಂದು ರೊಟ್ಟಿ ಇಟ್ಟು, ಒಂದ್ ರೊಟ್ಟಿ ಹೆಚ್ಚಾಯ್ತು ಅನ್ನೋದು ಅದನ್ನ ಮುರ್ಕೊಂಡ್ ತಿನ್ನೋದು, ಮತ್ತೊಂದು ರೊಟ್ಟಿ ಹೆಚ್ಚಾಯ್ತು ಅಂತೇಳಿ ಎರಡು ರೊಟ್ಟಿನ ತಿಂದು ಬಿಡುತ್ತೆ. ಅವಾಗ ಅವು ಇಬ್ಬರ ನಡುವೆ ಜಗಳ, ಮೂರ್ನವನಿಗೆ ಲಾಭನು ಅಂತೆ ಆ ಎರಡು ಬೆಕ್ಕುಗಳಿಗೆ ರೊಟ್ಟಿ ಸಿಗದೆ ಹಂಗೆ ಹೋಗ್ಬಿಡ್ತಾವ ಅನ್ನೋ ಅಂತ ಒಂದು ಕಥೆನ ಮಗು ತಾನೇ ಮಾತಾಡಕ್ಕಿಂತ ಕತೆ ಹೇಳ್ಕಿಂತ ಆಟಾಡ್ತಾ ಇರ್ತತೆ. ಅವಾಗ ಗೊಂಬೆ ಇಲ್ಲ, ಎಲ್ಲೆಲ್ಲಿ ಹುಡುಕಿದ್ರು ಗೊಂಬೆ ಸಿಗಲ್ಲ, ಗೊಂಬೆ ಸಿಗೋದಿಲ್ಲ. ಅವಾಗ ಎಲ್ಲಿ ಹೋಗಿದೆ ಅಂತೇಳಿ ಹುಡುಕಂತ ಸಂದರ್ಭದಲ್ಲಿ ಗೊಂಬೆಗಳೇ ಜೀವನವಲ್ಲ, ಬಾ ಉತ್ತರ ಹೇಳ್ತೀನಿ ಬಾ ಗೊಂಬೆ ಅಂತೇಳಿ ಅಮ್ಮ ಗೊಂಬೆಗೆ ಊಟ ಮಾಡಿಸುವಂಥದ್ದು. 1 2 ಬಾಳೆಲೆ 2 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದುರಿತ್ತು, 1 ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಹೇಳಿ ಅಂತ ಅಮ್ಮ ಅಂತಾಳ. ಅವಾಗ ಊಟ ಮಾಡಕ್ ಹೋಗಮ್ಮ ಬೇಗ ಮಲಗ್ಬೇಕು ಅಂತೇಳಿ ಗೊಂಬೆಗೆ ಹೇಳಿದಾಗ ಗೊಂಬೆನು ಸಹಿತ ಕೈ ತುತ್ತಾಕಿ ಊಟ ಮಾಡಿಸಿ ಮಾಡ್ತಾಳ. ಆಮೇಲೆ ಆಕೆಗೆ ಹಾಡ್ತಿರ್ತಾಳ ತಾಯಿ, ಅದು ನಿರೀಕ್ಷೆ ಮಾಡ್ತಿರ್ತಾವ. ಆಮೇಲೆ ಮತ್ತೆ ಗೊಂಬೆ ಆಡ್ತಾವ ಗೊಂಬೆ ಮಾತಾಡ್ತಾವ, ನೋವಿನಿರುವ ಮನಗಳಿಗೆ ನಲಿವ ತುಂಬಿ, ಕನವರಿಸುವ ಕಂಗಳಿಗೆ ಕನಸ ತುಂಬಿ, ಆಡ್ತಾವ ಗೊಂಬೆ ಮಾತಾಡ್ತಾವ. ಈ ತರ ಗೊಂಬೆ ತನ್ನ ಗೊಂಬೆಗಳ ಜೊತೆಗೇನೆ ಯಾವ ರೀತಿ ಸಂಬಂಧಗಳನ್ನ ಹೊಂದಿರ್ತಾಳೆ, ಯಾವ ರೀತಿ ಪ್ರೀತಿಯನ್ನು ಹೊಂದಿರ್ತಾಳೆ. ದೂರದಿ ಕಾಣುವ ವಿಶಾಲ ಸಾಗರ ಲವಣದ ಕಣದಲ್ಲಿ ತುಂಬಿಹುದು, ಸನಿಯದಿ ಸಿಗುವ ಬೊಗಸೆ ನೀರು ಕುಡಿದರೆ ದಾಹವು ಇಂಗುವುದು, ಕಾಣದ ಪ್ರೀತಿಯ ಹುಡುಕುತ್ತ ಹೊರಟರೆ ಆಗಸಕ್ಕೆ ಏನೇ ಇಟ್ಟಂತೆ, ನಮ್ಮೊಳಗಿರುವ ಪ್ರೀತಿ ಅರಿಯಲು ಒಳುಮೆಯ ಕಣ್ಣು ಸಾಕಂತೆ ಅನ್ನೋಂಥದ್ದು ಇಲ್ಲಿ ವಾಸ್ತವವಾಗಿ ಇರುವಂತ ಒಂದು ಸನ್ನಿವೇಶ. ಅಂದ್ರೆ ನಾವು ಪ್ರೀತಿಯನ್ನ ಹಂಬಲಿಸಿ ಬಹಳಷ್ಟು ದೂರ ಹೋಗ್ಬಾರ್ದು. ಏಕೆಂದ್ರೆ ನಮ್ಮ ಹತ್ತಿರುವಂತ ಪ್ರೀತಿಯನ್ನ ಒಳವಿನ ಕಣ್ಣನ್ನ ತೆಗೆಯುವ ಮೂಲಕ ಆ ಪ್ರೀತಿಯನ್ನ ಅನುಭವಿಸ್ಬೇಕು ಅನ್ನುವಂತ ಮಾತಿನೊಂದಿಗೆ ಈ ನಾಟಕ ಮುಗಿಯುತ್ತೆ. ಇನ್ನು ಬಿಲ್ ಅನ್ನುವಂತ ನಾಟಕ. ಈ ಬಿಲ್ ಅನ್ನುವಂಥದ್ದು ಹಾರ್ನ್ ಬಿಲ್ ಪಕ್ಷಿಗಳ ಸುತ್ತ ಇರುವಂತ ಒಂದು ನಾಟಕ. ಈ ನಾಟಕದಲ್ಲಿ ಮನುಷ್ಯನ ಕ್ರೂರತೆ ಹಾಗೂ ಮನುಷ್ಯ ಎಷ್ಟೆಲ್ಲ ಪ್ರಾಣಿಗಳ ಮೇಲೆ ಈಗ ಕಿರುಕುಳವನ್ನ ಕೊಡ್ತಾ ಇದಾನ ಅನ್ನುವಂತ ಒಂದು ಸನ್ನಿವೇಶವನ್ನ ಕುರಿತಾಗಿರುವಂಥದ್ದು. ಕೆಂಪಲೆ ಕಂಪನು ಕಾಣುವ ರಕ್ಕಸ, ನೆತ್ತರ ಅರಿಸಿ ತುಂಬುವ ಬೊಕ್ಕಸ, ಕೋವಿಯ ತುದಿಯಲ್ಲಿ ಎಣೆಯುವನು ಬಲೆಯನು, ಗುಂಡಿನ ಬುದ್ಧಿಗೆ ತೋರನು ಒಲವನು. ಇಲ್ಲಿ ಮನುಷ್ಯ ಬೇಟೆಗಾರನಾಗಿರುವಂತದ್ದು ವರ್ಣನೆ. ಅಂದ್ರೆ ಕಂಪನ ರಕ್ತವನ್ನು ಹರಿಸುವಂತ ರಕ್ಕಸ, ಅವನು ಕೋವಿ ಹಿಡಿದು ಬಂದಂದ್ರೆ ಕೋವಿಯಿಂದ ಗುಂಡು ಹಾರಿಸಿ ಕೊಲ್ತಾನ. ಅದಕ್ಕೆ ಅವನಿಗೆ ಯಾವುದೇ ಮಾನವೀಯತೆ ಇಲ್ಲ, ಆ ಬಂದೂಕಿಗೂ ಇಲ್ಲ, ಆ ಮನುಷ್ಯನಿಗೂ ಇಲ್ಲ ಅನ್ನುವಂತ ಒಂದು ಹಾಡನ್ನ ಆಡ್ತಾನೆ. ಬೇಟೆಗಾರ ಬರುವಂತದ್ದು, ಲೋಕವ ಮರೆಸುವ ಗೆಳೆಯ ನಾ ಮರೆಯೇ ನಿನ್ನೊಲವ, ಅಂತಿಮ ಮಧುರವು ನಿನ್ನ ಜೊತೆ ಕಳೆದ ಒಂದೊಂದು ಕ್ಷಣ. ಒಂದು ಹೆಣ್ಣು ಬಿಲ್ಲು ಮತ್ತು ಗಂಡು ಬಿಲ್ಲು, ಹಾರ್ನ್ ಬಿಲ್ ಪಕ್ಷಿಗಳ ನಡುವೆ ನಡೆಯುವಂತ ಒಂದು ಸಂಭಾಷಣೆ. ಅವುಗಳ ಮದುವೆ ಇರ್ತತೆ, ನಾಳೆ ಮದುವೆ ಆಗ್ತೀವಿ ಅಂತೇಳಿ ಮದುವೆ ಆಗ್ತವೆ.
ಮದುವೆಯಾದ ನಂತರ ಅವರು ಅದಕ್ಕೆ ಒಂದು ಮಗು ಆಗುವಂತ ಸಮಯದಲ್ಲಿ, ಮೊಟ್ಟೆ ಇಡುವಂತ ಸಂದರ್ಭದಲ್ಲಿ ಆ ಗಂಡು ಆರ್ನ್ಬಿಲ್ ಅವಕ್ಕೆ ಒಂದು ಗೂಡನ್ನ ಕಟ್ತಾನೆ. ಗೂಡನ್ನು ಕಟ್ಟಿದ ನಂತರ ಆ ಗೂಡಿನೊಳಗೆ ಅದು ಹೋಗುತ್ತೆ. ಗೂಡಿನೊಳಗೆ ಹೆಣ್ಣು ಆರ್ನ್ಬಿಲ್ ಹೋದಾಗ ಗಂಡು ಆರ್ನ್ಬಿಲ್ ಹೊರಗಡೆ ಇದ್ದು ಗೂಡು ಕಟ್ಟಿ ಹೇಳುತ್ತೆ. ಇನ್ನು ಅದು ಅದರದ್ದು ಒಂದು ದಿನಚರಿ ಏನಿರುತ್ತೆ ಅಂದ್ರೆ, ಹೆಣ್ಣು ಆರ್ನ್ಬಿಲ್ ಗೂಡಿನ ಒಳಗಡೆ ಹೋಯ್ತು ಅಂದ್ರೆ ಅದು ಮೊಟ್ಟೆ ಇಟ್ಟು ಮರಿ ಹಾಕಿ ಆ ಮರಿ ದೊಡ್ಡವಾದ ನಂತರನೇ ಗಂಡು ಆರ್ನ್ಬಿಲ್ ತೆಗದ ನಂತರ ಅದು ಹೊರಗೆ ಬರಕ್ ಸಾಧ್ಯ. ಇಲ್ಲದಿದ್ರೆ ಅದು ಹೊರಗೆ ಬರಕ್ ಸಾಧ್ಯನೇ ಇರೋದಿಲ್ಲ. ಆಮೇಲೆ ಅಷ್ಟು ದಿನನೂ ಸಹ ಅದಕ್ಕೆ ಆರೈಕೆ ಮಾಡುವಂಥದ್ದು, ಬೇಕಾದ ಆಹಾರನ ಪೂರೈಸುವಂತ ಕರ್ತವ್ಯ ಗಂಡು ಆರ್ನ್ಬಿಲ್ ಪಕ್ಷಿ ಮಾಡ್ತಿರ್ತದೆ. ಈ ಗಂಡು ಆರ್ನ್ಬಿಲ್ ಪಕ್ಷಿ ಹೊರಗಡೆ ಇದ್ದು ಅವಕ್ಕೆ ಬೇಕಾದಂತ ಆಹಾರವನ್ನ ತಂದು ಕೊಡುವಂತ ಕೆಲಸ ಮಾಡಿದ್ರೆ, ಒಳಗಡೆ ಇರುವಂತ ಅದು ಹೆಣ್ಣು ಆರ್ನ್ಬಿಲ್ ತನ್ನ ಪುಕ್ಕಗಳನ್ನೆಲ್ಲ ಬಿಚ್ಚಿ ಕೆಳಗಡೆ ಹಾಕಿ ಮರಿಗಳಿಗೆ ಕಾವನ್ನು ಕೊಡುವಂತ ಕೆಲಸ ಮಾಡುತ್ತೆ. ಮರಿಗಳು ದೊಡ್ಡವಾಗದ್ರೊಳಗೆ ಆ ಹೆಣ್ಣು ಆರ್ನ್ಬಿಲ್ನ ರೆಕ್ಕೆಗಳು ಮತ್ತೆ ಪುನಃ ಚಿಗಿತು, ಮತ್ತೆ ಪುನಃ ರೆಕ್ಕೆಗಳು ಮೂಡುತ್ತವೆ. ಅವಾಗ ಅವು ಹೊರಗಡೆ ಬಂದು ಹಾರುವಂತ ಸನ್ನಿವೇಶ, ಜೀವನ ಶೈಲಿ ಇರುತ್ತೆ. ಆದ್ರೆ ಈಗ ಬೇಟೆಗಾರರು ಬೇಟೆಯಾಡುವ ಪರಿಣಾಮ ಅದು ಏನಾಗುತ್ತೆ ಅನ್ನುವಂತ ಸನ್ನಿವೇಶ ಕುರಿತು ನಾಟಕ ಇದೆ. ಅವಾಗ ಒಂದು ರಾಕೇಶ್ ಅನ್ನುವಂತ ಒಬ್ಬ ಶ್ರೀಮಂತ, ತನ್ನ ಹೆಂಡತಿ ಮಡದಿರ್ತಾಳೆ, ಆಕೆ ಫೋಟೋವನ್ನ ಶೃಂಗರಿಸುವ ಸಲುವಾಗಿ ಡಿಸೈನರ್ ಕರೆಸಿ, ನನ್ನ ಹೆಂಡತಿ ಫೋಟೋ ಬಹಳ ಚಂದ ಸೂಪರ್ ಆಗಿ ಕಾಣಬೇಕು, ಅದನ್ನ ನೀನ್ ಮಾಡ್ಬೇಕು ಅಂತ ಡಿಸೈನರ್ ಹೇಳ್ತಾರೆ. ಡಿಸೈನರ್ 3 ತಿಂಗಳ ಟೈಮ್ ಕೇಳ್ತಾನೆ. ಆಯ್ತು ಅಂತ ಕೊಡ್ತಾನೆ. ಅವನು ಮತ್ತೆ ಹೆಣ್ಣು ಆರ್ನ್ಬಿಲ್ ಒಳಗಡೆ ಹೋಗುತ್ತೆ. ಗೂಡಿನೊಳಗಡೆ ಹೋದಾಗ ಅದು ಗಂಡು ಆರ್ನ್ಬಿಲ್ ಹೊರಗಡೆ ಹೋಗ್ಬೇಕು ಅನ್ನೋಷ್ಟಿಗೆ ಡಮ್ಮನ ಅಂತ ಒಂದು ಶಬ್ದ ಕೇಳುತ್ತೆ. ಆ ಶಬ್ದ ಕೇಳಿದಾಗ ಹೆಣ್ಣು ಆರ್ನ್ಬಿಲ್ ಗೂಡಿನೊಳಗಿದ್ದೇ ಹೇಳ್ತಿರ್ತ, ಏನು ರಾಕ್ಷಸ ಬಂದಿದ್ದಂಗ ಅದಾನ ಅವನು, ನೀನು ಹೋಗ್ಬೇಡ ಅಂತ ಹೇಳುತ್ತೆ. ಅದು ಇಲ್ಲ, ಮತ್ತೆ ನಾನು ಹೋಗ್ಲಿಲ್ಲ ಅಂದ್ರೆ ಊಟ ಹೆಂಗ ನಿನಗೆ ತರೋದು ಅಂತ ಹೇಳ್ತಾನೆ. ಊಟ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಹೋಗ್ಬೇಡ, ನಾನ್ ಬಿಟ್ಟು ನೀನ್ ಇಲ್ಲೇ ಇರು ಅಂತ ಹೇಳುತ್ತೆ. ಅದು ಗೂಡಿನೊಳಗಿರುವಂತ ಹೆಣ್ಣು ಆರ್ನ್ಬಿಲ್. ನಾವಿಬ್ಬರೇ ಪ್ರೀತಿ ಮಾಡ್ಕೊಂತಿದ್ರೆ ಊಟ ಮಾಡಕ್ ಆಗತ್ತೇನು, ಹಸು ತಣಿಸಕ್ ಆಗತ್ತೇನು, ನಾನು ಹೋಗಿ ಹಣ್ಣುಗಳನ್ನ ತರ್ತೀನಿ ಅನ್ನಂತ ಹೇಳಿ ಹೋಗುತ್ತೆ. ಇಲ್ಲಿ ಒಂದು ಪ್ರಸಂಗವನ್ನ ಲೇಖಕರು ಸುಂದರವಾಗಿ ಮೂಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅವೆರಡು ಪಕ್ಷಿಗಳ ಅಗಲಿಕೆ, ಅದು ಏನು ಆಹಾರ ತರಬೇಕಂತ ಹೋಗಿ ಮತ್ತೊಮ್ಮೆ ಅದು ಬಂದೂಕಿನ ಗುಂಡಿಗೆ ಬಲಿಯಾಗಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳೋದು. ಆ ಗಂಡು ಆರ್ನ್ಬಿಲ್ ಬರ್ಲಾರ್ದ ಸಮಯದಲ್ಲಿ ಆ ಪಕ್ಷಿಗಳು ಹಾಗೂ ತಾಯಿ ಎರಡೂ ಸಹ ಗೂಡಿನೊಳಗೆ ಸತ್ತೋಗುವಂಥದ್ದು, ಹಸುನಿಗೆ ಸತ್ತೋಗುವಂಥದ್ದು. ಗಂಡು ಆರ್ನ್ಬಿಲ್ ಹೆಣ್ಣು ಆರ್ನ್ಬಿಲ್ ಅವರ ಸಂಭಾಷಣೆ ಸಹ ಇದೆ. ನನಗೆ ಆ ಮರಿಗಳನ್ನ ನೋಡುವ ಭಾಗ್ಯವೂ ನನಗಿಲ್ಲ ಅಂತೇಳಿ ಹೇಳಿ ಅದು ಸತ್ತೋಗುತ್ತೆ. ಹಾಗೆ ಯಾವುದೋ ಒಂದು ದೊಡ್ಡ ಜೀವಿ ಅರಣ್ಯವನ್ನ ನಾಶ ಮಾಡ್ತದ, ಆ ದೊಡ್ಡ ಜೀವಿಗೆ ಮನುಷ್ಯತ್ವನೇ ಇಲ್ಲ ಅನ್ನೋಂಥದ್ದು, ಮಾನುಷ್ಯನ ಕುರಿತಾಗಿ ದೊಡ್ಡ ಜೀವಿಗೆ ಬುದ್ಧಿ ಇಲ್ಲ ಅನ್ನುವಂಥದ್ದು, ಗರಿಯನ್ನ ಕಳಚಿ ಈ ಒಳಗಡೆ ಇರುವಂತ ಅದು ಹೆಣ್ಣು ಆರ್ನ್ಬಿಲ್ ಅಸಹಾಯಕವಾಗಿ ಒಳಗಡೆ ಸತ್ತೋಗುವಂಥದ್ದು. ಅನಂತರ ಬೆಳಕು ಸರಿದು ಕತ್ತಲಾಗುತ್ತಿದೆ, ನನ್ನ ಜೀವನದ ಬೆಳಕು ನನ್ನ ಗೆಳೆಯ ಎಂದೂ ಕತ್ತಲಾದ ಮೇಲೆ ಹಿಂತಿರುಗಿದ್ದೇ ಇಲ್ಲ, ಬೆಳಕಿರುವಾಗಲೇ ಬದುಕಾಗಿ ಬಂದು ಬಿಡುತ್ತಿದ್ದ. ಇಂದು ಬರಲಿಲ್ಲವೆಂದರೆ ಯಾವುದೋ ವೈರಿಯ ಕೈಯಲ್ಲಿ ಸಿಕ್ಕಿಕೊಂಡನೆ, ಅಂತಹ ಯಾವ ವೈರಿಯೂ ಹಿಡಿಯಲಾರ ನನ್ನ ಗೆಳೆಯನನ್ನು. ಇತ್ತೀಚೆಗೆ ಅದ್ಯಾವುದೋ ದೊಡ್ಡ ಜೀವಿ ನಮ್ಮನ್ನು ಒಡೆಯುತ್ತಿದೆ ಎಂದಿದ್ದ, ಅವುಗಳೇ ಏನೋ ಮಾಡಿರಬೇಕು ನನ್ನ ಗೆಳೆಯನಿಗೆ. ಗೆಳೆಯ, ನೀನೊಬ್ಬನ ಹೊಡೆದು 4 ಜೀವ ಬಳಿ ಕೊಟ್ಟರು ಪಾಪಿಗಳು ಅಂತ ಹೇಳುತ್ತೆ. ಆ ಹೆಣ್ಣು ಆರ್ನ್ಬಿಲ್ ಹೇಳುತ್ತೆ, ಯಾಕಂದ್ರೆ ನನ್ನ ಗೆಳೆಯ ಯಾವಾಗ್ಲೂ ಕತ್ಲಾಗದ್ರೊಳಗೆ ಬರ್ತಿದ್ದ, ಕತ್ಲಾದ ನಂತರ ಬಂದೇ ಇದ್ದೇ ಇಲ್ಲ, ಅದ್ರೊಳಗೆ ಬರ್ತಿದ್ದ. ಆದ್ರೆ ಇವತ್ತು ಬಂದಿಲ್ಲ ಅಂತಂದ್ರೆ ಅವನಿಗೇನು ಅಪಾಯ ಕಾದಿದೆ, ಯಾವುದು ಬೇಟೆಗಾರೋ ಇಲ್ಲ ಯಾರೋ ಬೇಟೆ ಆಗಿರ್ಬೇಕು ಅಂತಾನ. ಮತ್ತೆ ಪುನಃ ಹೇಳುತ್ತ, ಯಾವ ಬೇಟೆಗಾರನು ಸಹ ಯಾವ ದೊಡ್ಡ ಇದನ್ನು ಸಹ ನನ್ನ ಗಂಡನ ಹಿಡಿಯಕ್ಕಾಗಲ್ಲ, ತಪ್ಸ್ಕೊಂಡು ಹೋಗ್ತಾನ ಅವನು ಆರ್ನ್ಬಿಲ್. ಆದ್ರೆ ಯಾವುದೋ ಒಂದು ದೊಡ್ಡ ಜೀವಿ ಬಂದನ, ಬೇಟೆ ಆಡ್ತಾನಂದಿದ್ದ, ಆ ದೊಡ್ಡ ಜೀವಿಗೆ ಬಲಿಯಾಗಿರಬೇಕು ನನ್ನ ಗೆಳೆಯ. ಸತ್ತೋದ ಇವತ್ತು, ಅವನು ಒಂದನ್ನ ಕೊಲ್ಲೋದ್ರ ಜೊತೆಗೆ 4 ಕೊಲ್ಲಿದ್ದಾನೆ ಅಂತೇಳಿ ತನ್ನ ಹಾಗೂ ಮರಿಗಳನ್ನ ಕೊಂದಿದ್ದು ಬಗ್ಗೆ ಪಾಪಿಗಳು ಅನ್ನುವಂತ ಮಾತುಗಳನ್ನ ಬೈತಾ ಅದು ಅಲ್ಲಿಗೆ ನಾಟಕವನ್ನ, ಅದು ಸಾಯೋದ್ರೊಂದಿಗೆ ನಾಟಕ ಮುಗಿತತೆ. ಇಂದಿನ ಒಂದು ವೈಜ್ಞಾನಿಕ ಯುಗದಲ್ಲಿ ಸಹ ಪಕ್ಷಿಗಳನ್ನ ಉಳಿಸುವಂತದ್ದು ಕ್ರಮ, ಯಾಕಂದ್ರೆ ಅವು ಪಕ್ಷಿಗಳು ಹಣ್ಣುಗಳನ್ನು ತಿಂದ ನಂತರ ಬೀಜಗಳನ್ನ ಅಲ್ಲಲ್ಲಿ ಹಾಕ್ತಾ, ಆ ಬೀಜಗಳು ಸಸಿಗಳಾಗಿ ಮರಗಳಾಗಿ ಪ್ರಕೃತಿಯ ರಕ್ಷಣೆಯಲ್ಲಿ ಆರ್ನ್ಬಿಲ್
ಪಕ್ಷಿಗಳ ಪಾತ್ರ ಮಹತ್ವದ್ದು. ಅವುಗಳ ಕುರಿತಾಗಿರುವಂತಹ ಈ ನಾಟಕದಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಆರ್ನ್ಬಿಲ್ ಪಕ್ಷಿಗಳು ಈಗ ಒಳಗಡೆಯಿಂದ ಗೂಡಿನ ಒಳಗಡೆ ಸಾಯುವಂತ ಸನ್ನಿವೇಶ, ಹಾಗೂ ವಿವಿಧ ಗರ್ಭಧರಿಸಿದ ಸಂದರ್ಭದಲ್ಲಿ ಅವು ಹೊರಗಡೆ ಬರದೇ ಇರುವಂತದ್ದು, ಅವುಗಳನ್ನ ಗಂಡು ಹಾರ್ನ್ಬಿಲ್ ರಕ್ಷಣೆ ಮಾಡುವಂತದ್ದು. ಆದರೆ ಬೇಟೆಗಾರರುಗಳು ಅವುಗಳ ಆಕರ್ಷಣೀಯವಾಗಿರುವಂತ ಕೊಕ್ಕಿಗಾಗಿ ಅವುಗಳನ್ನ ಕೊಲ್ಲುವಂತದ್ದು. ಆಮೇಲೆ ಡ್ರೋನ್ ಕ್ಯಾಮರಾನ ಬಿಟ್ಟು ಉತ್ತರ ದಾಂಡೇಲಿ ಪ್ರದೇಶದಲ್ಲಿ ನೋಡಿದಾಗ 360ಕ್ಕಿಂತ ಹೆಚ್ಚು ಹಾರ್ನ್ಬಿಲ್ ಪಕ್ಷಿಗಳು ಮರಿಗಳು ಪೊಟರೆಯಲ್ಲೇ ಸತ್ತೋಗಿದ್ವು. ಬರೀ ಕೇವಲ ಉತ್ತರ ಕನ್ನಡದ ದಾಂಡೇಲಿ ಅರಣ್ಯ ಪ್ರದೇಶ ಒಂದರದ್ದೇ ಸರ್ವೆಯನ್ನ ಮಾಡಿದಾಗ 360ಕ್ಕಿಂತ ಹೆಚ್ಚು ಪಕ್ಷಿಗಳು ಸತ್ತೋಗಿದ್ವು ಅನ್ನುವಂತ ಮಾಹಿತಿ ಸಿಗುತ್ತೆ. ಅಂದ್ರೆ ಇಡೀ ಭಾರತದಲ್ಲಿ ಎಷ್ಟು ಪಕ್ಷಿಗಳು ಆ ರೀತಿ ಬೇಟೆಗಾರರಿಗೆ ಬಲಿಯಾಗಿರ್ಬೋದು ಅನ್ನುವಂಥದ್ದು. ಇನ್ನು 4ನೇ ನಾಟಕ ನಮ್ಮೂರು ಅನ್ನುವಂಥದ್ದು. ಇಲ್ಲಿ ಆನಂದ್ ಮಾಸ್ಟ್ರು, ರಾಕೇಶನ ಅಮ್ಮ, ರಾಕೇಶನ ಅಪ್ಪ ಹಾಗೂ ಯಂಕಣ್ಣ ಮಂತ್ರವಾದಿ, ಸಹಾಯಕ ಹಾಗೂ ಮುಖ್ಯೋಪಾಧ್ಯಾಯರು ರಾಜೇಶ್ ಸರ್, ಪ್ರಗತಿ ಮಿಶ್, ಸುಮಾ, ಅಶೋಕ, ರಮೇಶ, ವಿನೂತ, ನವೀನ, ಕೋರಸ್ ಅನ್ನುವಂಥ ವಿದ್ಯಾರ್ಥಿಗಳು ಈ ಮುಖ್ಯ ಪಾತ್ರಧಾರಿಗಳಾಗಿ ಶಿಕ್ಷಣದ ಮಹತ್ವವನ್ನ ಕುರಿತು ಹೇಳುವಂಥದ್ದು. ಅವನು ರಾಕೇಶ್ ಶಾಲೆಗೆ ಬಹಳ ಬುದ್ಧಿವಂತ ವಿದ್ಯಾರ್ಥಿ ರಾಕೇಶ್ ಬಂದಿರೋದ. ಅವಾಗ ಆನಂದ್ ಮಾಸ್ಟ್ರು ಒಂದ್ ವಾರ ಆಯ್ತು ಯಾಕ ರಾಕೇಶ್ ಬಂದಿಲ್ಲ ಅಂತೇಳಿ ಅವನ ಶಾಲೆಯಲ್ಲಿ ಅವನ ಮನೆಗೆ ಭೇಟಿ ಕೊಟ್ಟು ಅವನು ಕರೆಯುವಂತ ಪ್ರಯತ್ನ ಮಾಡಕ್ ಹೋಗ್ತಾರೆ. ಅವಾಗ ಅವನ ತಂದೆ ಹೇಳ್ತಾನೆ, ಇಲ್ಲ ನನ್ನ ಮಗುವಿಗೆ ಅಟ್ಟದ ಮೇಲೆ ಕುಂದಿರ್ತಿದ್ದ, ಅಲ್ಲಿ ದೆವ್ವ ಇತ್ತು, ನಾನು ಮಂತ್ರವಾದಿಗಳನ್ನ ಕರೆಸಿ ಅದನ್ನ ತೆಗೆಯುವಂತ ಪ್ರಯತ್ನ ಮಾಡಿದೀನಿ ನಾನು ಅಂತ ಹೇಳ್ತಾನ. ಅವಾಗ ಆನಂದ ಮಾಸ್ಟರ್ ಎಲ್ಲಿ ಅದನ್ನ ಅಂದಾಗ ಅವನು ಹೇಳ್ತಾನ, ತೋಟದ ಮನೆಗೆ ಅದನ್ರಿ ಈಗ ಅಂತ ಹೇಳ್ತಾನೆ. ತೋಟದ ಮನೆಗೆ ಹೋದಾಗ ನೋಡಿದಾಗ ಅಲ್ಲಿ ರಾಕೇಶ್ ಹಲವಾರು ಚಿತ್ರಗಳನ್ನ ಇಳಿಸಿ, ಗಂಡಿನ ಚಿತ್ರಕ್ಕೆ ದಪ್ಪ ಮೀಸಿ ಕೆಂಪು ಕಣ್ಣು ಇಳಿಸ್ತಿರ್ತಾನೆ, ಹೆಣ್ಣಿನ ಚಿತ್ರಕ್ಕೆ ಕಣ್ಣೀರು ಬರುವಂತ ಚಿತ್ರಗಳನ್ನ ಇಳಿಸ್ತಾ ಇರ್ತಾನೆ. ಅವಾಗ ವಿಷಯ ಅರಿತಂತ ಆನಂದ ಮಾಸ್ಟ್ರು ಆ ವಿದ್ಯಾರ್ಥಿಯನ್ನ ಮನವೊಲಿಸಿ ಹೆಡ್ ಮಾಸ್ಟರ್ಗೆ ಅನುಮತಿ ಪಡೆದು, ಶಿಕ್ಷಕರ ಅನುಮತಿ ಪಡೆದು ಆ ತರಗತಿಗಳನ್ನ ಅವನು ತೋಟದಲ್ಲಿನೇ ಸಹ ಒಂದು ವಾರದ ತರಗತಿಯನ್ನ ತೋಟದಲ್ಲಿ ಮಾಡ್ತಾರೆ. ತೋಟದಲ್ಲಿ ಒಂದು ವಾರ ಮಾಡಿದಾಗ ಅವನಿಗೆ ಒಂದು ಭಯ ಇರುತ್ತೆ. ಏನು ಭಯ ಇರುತ್ತಂದ್ರೆ ಅವ್ರ ಅಮ್ಮಗೊಂದು ಫೋಬಿಯಾ ಇರುತ್ತದೆ. ಏನಾದರೂ ಸಣ್ಣ ಸಣ್ಣ ವಿಷಯಕ್ಕೆ ದುಕ್ಷಿ ಅಳುವಂತ ಕಾಯಿಲೆ ಇರುತ್ತೆ. ಆದ್ರೆ ಇವನು ಶಾಲೆಯಿಂದ ಬಂದಾಗ ಅವನು ಹಂಗೆ ಅಳೋದನ್ನ ನೋಡಿ, ನೀನ್ ಒಬ್ಬನೇ ನನ್ ಮಗಪ್ಪ, ನಿನ್ಗೋಸ್ಕರ ನಾನು ಬದುಕ್ತೀನಿ, ನೀನೇ ನನ್ ದಿಕ್ಕು ಅಂತ ಅನ್ನೋಂಥದ್ದು ಅಳೋದ್ ನೋಡಿ ಅವನು ಏನು ಭಾವನೆ ಇರುತ್ತಂದ್ರೆ, ನನ್ನ ತಂದೆ ನನ್ನ ತಾಯಿನ ಬಡಿತಾ ಇದಾನ, ನಾನು ಶಾಲೆಗೆ ಹೋದ ಸಮಯದಲ್ಲಿ ಬಡಿತಾನ, ನಾನು ಮನೆಗಿದ್ರೆ ಬಡಿಯೋದಿಲ್ಲ, ಹಾಗಾಗಿ ತಾಯಿಯ ರಕ್ಷಣೆ ನನ್ನ ಕೆಲಸ ಅಂತೇಳಿ ಅವ್ನು ಶಾಲೆ ಬಿಟ್ಟು ಮನೇಲಿ ಇದ್ದು ಬಿಟ್ಟಿರ್ತಾನ. ಆದ್ರೆ ವಾಸ್ತವದಲ್ಲಿ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ, ಬಡಿತಾ ಇರಲ್ಲ ಅವನು. ಆ ವಿಷಯವನ್ನ ಒಂದು ವಾರಗಳ ಕಾಲ ತೋಟದ ಮನೆಯಲ್ಲಿ ತರಗತಿ ಹಾಕೊಂಡಾಗ ಅವನು ಅದನ್ನ ಗಮನಿಸ್ತಾನ. ರಾಕೇಶ್ ತಂದೆ ತಾಯಿ ಅನ್ಯೋನ್ಯವಾಗಿ ಖುಷಿಯಾಗಿರೋದನ್ನ ಅರಿತು ಅವನು ಸಹ ಪ್ರತಿದಿನ ಶಾಲೆಗೆ ಹೋಗೋದನ್ನ ರೂಢಿ ಮಾಡ್ಕೊಂತಾನ. ಈ ವಿಷಯವನ್ನ ಕುರಿತಾಗಿರುವಂತ ಈ 4ನೇ ನಾಟಕದಲ್ಲಿ ತುಂಬಾ ಸೊಗಸಾಗಿದೆ. ಶಿಕ್ಷಕರು ಮಕ್ಕಳ ಮೇಲೆ ಎಷ್ಟು ಕಾಳಜಿಯನ್ನು ಇಟ್ಕೊಂಡಿರ್ತಾರೆ, ಎಷ್ಟು ಕಾಳಜಿಯಿಂದ ಅವರು ಮಕ್ಕಳನ್ನ ಶಾಲೆ ಬಿಡುವಂತ ಮಕ್ಕಳನ್ನ ಮನವೊಲಿಸಿ ಯಾವ ರೀತಿ ಪುನಃ ಶಾಲೆಗಳಿಗೆ ಕರೆಸಿ ಅವರು ವಿದ್ಯಾರ್ಥಿ ಜೀವನ ಉಜ್ವಲವಾಗುವಂತೆ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಮಾಡುವಂತ ಪ್ರಯತ್ನದ ಕುರಿತಾಗಿರುವಂತ ಈ ನಮ್ಮವರು ಅನ್ನುವಂತ ನಾಟಕ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಮ್ಮವರು ಅನ್ನುವಂತ ಒಂದು ಭಾವನೆ ಬಂದು ಬಿಟ್ರೆ ಅವರು ತುಂಬಾ ಪ್ರೀತಿ ವಿಶ್ವಾಸದಿಂದ ತರಗತಿ ಕೋಣೆಯಲ್ಲಿ ಕಳೀತಾರೆ, ಹಾಗೂ ಅವರು ಮುಂದೊಂದು ದಿನ ಉತ್ತಮವಾದ ಪ್ರಜೆಗಳಾಗಿ ನಿರ್ಮಾಣ ಆಗ್ತಾರೆ ಅನ್ನುವಂತ ವಿಷಯ ವಸ್ತುವನ್ನು ಕುರಿತಾಗಿರುವಂತ 4ನೇ ನಾಟಕ ನಮ್ಮೂರು. ಒಟ್ಟು 4 ನಾಟಕಗಳನ್ನು ಒಳಗೊಂಡಿರುವಂತಹ ಜಗದೊಡೆಯ ಹಾಗೂ ಇತರ ನಾಟಕಗಳು ಗಣಪತಿ ಹೆಗಡೆಯವರು ಸರ್ ಅವರು ಸುಂದರವಾದ ನಾಟಕವನ್ನ ಬರೆದಿದ್ದಾರೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕಂತ ಹೇಳ್ತಾ, ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ಕೃತಿಯ ಓದಿನ ಅಭಿರುಚಿಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅಂತ ಆಶಿಸ್ತಾ, ಇವತ್ತಿನ ದಿನ ಜಗದೊಡೆಯ ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.